ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ RJ ನಿಖಿತಾ ಜೊತೆ. ಗೋವಿಂದ, ಮಾಧವ, ಕೇಶವ ಹೀಗೆ ಹಲವು ಹೆಸರುಗಳು ಕೃಷ್ಣನಿಗೆ. ಇನ್ನು ವಿಷ್ಣು ಅಂತ ಹೇಳಿದಾಗ ಸಾವಿರಾರು ಹೆಸರುಗಳು. ಹೀಗೆ ಪ್ರತಿ ನಾಮವು ಒಂದು ಪವಿತ್ರವಾದಂತಹ ಅರ್ಥವನ್ನು ಹೊಂದಿದೆ ಅಲ್ವಾ. ಕೃಷ್ಣನ ಅವತಾರಗಳನ್ನು ನಾವು ತಿಳ್ಕೊಳ್ಳೋದಿಕ್ಕೆ ಹೋದಾಗ ಪುಳಕವಾಗುತ್ತೆ. ಅಲ್ಲಿಯ ಸನ್ನಿವೇಶಗಳನ್ನು ಕೇಳಿದಾಗ ಅಬ್ಬಬ್ಬಾ ದೇವ್ರೆ ಅಂತ ರೋಮಾಂಚನವಾಗುತ್ತೆ. ಇದನ್ನು ತಿಳಿತಾ ಹೋಗ್ತಿದ್ದ ಹಾಗೆ ಈ 108 ನಾಮಗಳು ಕೃಷ್ಣನ ಬಗ್ಗೆ ತಿಳಿದುಕೊಳ್ಳೋದಿಕ್ಕೆ ಹೋದಾಗ ಈ ನಾಮಗಳು, ಅದರ ದೈವಿಕ ರೂಪ, ವಿಚಾರ ಇವೆಲ್ಲವೂ ಕೂಡ ನಮಗೆ ಅರಿವಿಗೆ ಬರುತ್ತೆ. ಇದರಲ್ಲಿ ಇವತ್ತು ಒಂದು ನಾಮದ ಅರ್ಥವನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ಮುಖ್ಯವಾಗಿರುವಂಥದ್ದು. ಹೀಗೆ 108 ಕೃಷ್ಣನ ಅಷ್ಟೋತ್ತರಗಳಲ್ಲಿ, ನಾಮಗಳಲ್ಲಿ ಎಲ್ಲವೂ ತುಂಬ ಮುಖ್ಯವಾಗಿರೋದು. ಆದರೆ ಇವತ್ತು ಒಂದು ವಿಶೇಷವಾದಂತಹ ನಾಮ ಇವತ್ತಿನ ಮಟ್ಟಿಗೆ ನಾವು ಅರ್ಥ ಮಾಡ್ಕೊಳ್ಳುವಂಥದ್ದು. ಓಂ ಪುಣ್ಯಾಯ ನಮಃ ಅಂತ ಹೇಳಿ ಕರೆದ್ರು ಕೃಷ್ಣನನ್ನ. ಇದರ ಅರ್ಥ ಏನು? ಪವಿತ್ರವಾದಂಥವನಿಗೆ ನಾವು ನಮಸ್ಕರಿಸ್ತಾ ಇದ್ದೀವಿ. ಪವಿತ್ರವಾದಂಥವನು, ಪರಿಶುದ್ಧವಾಗಿರುವಂಥವನಿಗೆ ನಾನು ನಮಸ್ಕರಿಸ್ತಿದ್ದೀನಿ. ಮಹಾವಿಷ್ಣುವಿನ 1000 ನಾಮಗಳಲ್ಲಿ ಕೂಡ ಇದೊಂದು ಬರುತ್ತೆ. ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ RJ ನಿಖಿತಾ ಜೊತೆ.